ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಟೇಕ್ರಾಫ್ಟ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ 319 KS ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ. ಎಲ್ಲರೂ ತಯಾರಿ ಕೂಡ ನಡೀತಾ ಇದೆ ಅಂತ ಭಾವಿಸ್ತಾ. ಸೊ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅನ್ನುವಂಥದ್ದು KSಗೆ ಒಂದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಹೌದಲ್ವಾ? ಸೊ ಬಿಫೋರ್ ಗೋಯಿಂಗ್ ಟು ಎನ್ವಿರಾನ್ಮೆಂಟ್ ಆಸ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಫಾರ್ ದಿಸ್ KS, ಸ್ವಲ್ಪ ನಾನು ಬೇಸಿಕ್ ಸ್ಟ್ರಾಟಜಿ ಅಥವಾ ಬೇಸಿಕ್ ಆಫ್ ದಿಸ್ ಪೇಪರ್ಸ್ ಹೆಂಗಿರುತ್ತೆ KS ಅಲ್ಲಿ, ಅಲ್ಲಿಂದ ನಾನು ಶುರು ಮಾಡ್ತೀನಿ. ಆಮೇಲೆ ನಾವು KSಗೆ ಸಂಬಂಧಪಟ್ಟಂತೆ ನಾವು ಪರಿಸರ ಅಧ್ಯಯನಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು ಅಥವಾ ಏನ್ ಸಿಲೆಬಸ್ ನ ಕವರ್ ಮಾಡಬೇಕು, ಏನೇನ್ ಟಾಪಿಕ್ಸ್ ಗಳನ್ನ ಓದ್ಬೇಕು, ಸೊ ಅದನ್ನೆಲ್ಲ ನಾವು ಇದೊಂದು ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ಎಕ್ಸಾಕ್ಟ್ ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್, ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಸೊ KS ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಇರುತ್ತೆ, ಹೌದಲ್ವಾ? ಸೊ KS ಪ್ರಿಲಿಮ್ಸ್ ಅಲ್ಲಿ ಇರುವಂತ 2 ಪೇಪರ್, ಪೇಪರ್ 1 ಮತ್ತೆ ಪೇಪರ್ 2. ಸೊ ಇದರಲ್ಲಿ ಎನ್ವಿರಾನ್ಮೆಂಟ್ ಎಲ್ಲಿ ಬರುತ್ತೆ ಅಂತ ಮೇ ಬಿ ಯು ಆರ್ ಆಲ್ ಅವೇರ್. ಪೇಪರ್ 2 ಅಲ್ಲಿ ನಮ್ಗೆ 3 ಸೆಕ್ಷನ್ಸ್ ಗಳಿದೆ. ಯಾವ್ಯಾವುದು? ದ ವೆರಿ ಫಸ್ಟ್ ಸೆಕ್ಷನ್ ಇಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಹೌದಲ್ವಾ? ಸೊ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಭಾಗ ಏನಿದೆಯಪ್ಪ ಅಂತ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ಇಲ್ಲಿ ನಮ್ಗೆ 30 ಕ್ವಶನ್ಸ್ ನ ಅವರು ಕವರ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಭಾಗ ಏನಪ್ಪಾ ಪೇಪರ್ 2 ಅಲ್ಲಿ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ, ಹೌದಲ್ವಾ? ಮಾನಸಿಕ ಸಾಮರ್ಥ್ಯ. ಓಕೆ, ಸೊ ನಮ್ಮ ಸೆಕೆಂಡ್ ಪೇಪರ್ ಅಲ್ಲಿ ಎನ್ವಿರಾನ್ಮೆಂಟ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಈವನ್ ನಾವು ಮೊನ್ನೆ ನಡೆದಂತ ಅಥವಾ ಡಿಸೆಂಬರ್ ಅಲ್ಲಿ ನಡೆದಂತ ಈ ಹಿಂದಿನ ಪ್ರಿಲಿಮ್ಸ್ ನ ನೋಡಿದ್ರೆ ಆಲ್ಮೋಸ್ಟ್ 17 ಕ್ವಶನ್ಸ್ ನಮ್ಗೆ ಎನ್ವಿರಾನ್ಮೆಂಟ್ ಇಂದನೇ ಬಂದಿದೆ. ಈವನ್ ಸಮ್ ಟೈಮ್ಸ್ ನೀವು ಎನ್ವಿರಾನ್ಮೆಂಟ್ ನ ಎಲ್ಲಿ ಚೆನ್ನಾಗಿ ಓದಿದೀರಾ ಅಂತ ಅಂದ್ರೆ ಪೇಪರ್ 1 ಅಲ್ಲಿ GS 1 ಅಲ್ಲಿ ಕೇಳ್ತಾರಲ್ವಾ, ಆ GS 1 ಅಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ನ ಭಾಗವಾಗಿ ಎನ್ವಿರಾನ್ಮೆಂಟ್ ಕೂಡ ಕೇಳಿರ್ತಾರೆ. ಓಕೆ, ಸೊ ಇದ್ರ ಜೊತೆಗೆ ಈವನ್ ಐ ವಿಲ್ ಟೆಲ್ ದಿ GS 1 ಕೂಡ ಹೆಂಗಿರುತ್ತೆ ಅಂತ, ಇಫ್ ಎನಿಬಡಿ ಸ್ಟಾರ್ಟಿಂಗ್ ಫ್ರಮ್ ವೆರಿ ಸ್ಕ್ರಾಚ್. ಓಕೆ, ಸೊ GS 1 ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಒಂದು ಪಾರ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಜ್ಯಕ್ಕೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಷ್ಟ್ರಕ್ಕೆ ಸಂಬಂಧಿಸಿದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಾಮಾನ್ಯ ಜ್ಞಾನ ಅಥವಾ ಕರೆಂಟ್ ಅಫೇರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಭಾಗ ಏನಪ್ಪಾ ಅಂತ ಅಂದ್ರೆ ಹ್ಯುಮ್ಯಾನಿಟೀಸ್ ಅಂತ ಇರುತ್ತೆ, ಹೌದಲ್ವಾ? ಮಾನವಿಕ ಶಾಸ್ತ್ರ. ಸೊ ಇಲ್ಲೇನು ನಾವು ಬೇಸಿಕ್ ಸಬ್ಜೆಕ್ಟ್ಸ್ ಗಳು ಪಾಲಿಟಿ ಆಗಿರ್ಬೋದು, ಎಕಾನಮಿ ಆಗ್ಬೋದು, ಜಿಯೋಗ್ರಫಿ ಆಗ್ಬೋದು, ಹಿಸ್ಟ್ರಿ ಆಗ್ಬೋದು, ಇದನ್ನೆಲ್ಲ ನಾವು ಪೇಪರ್ 1 ಓದಿರ್ತೀವಿ. ಸೊ ನಮ್ಮ ಪೇಪರ್ 2 ನ ಭಾಗದಲ್ಲಿ ಎನ್ವಿರಾನ್ಮೆಂಟ್ ಒಂದು ಅತ್ಯುತ್ತಮವಾದ ಅಥವಾ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ KS ಪ್ರಿಲಿಮ್ಸ್ ನ ನೋಡಿದಾಗ. when it comes to KS mains, sir KS mains ಅಲ್ಲೂ ಇದೆಯಾ ಎನ್ವಿರಾನ್ಮೆಂಟ್? ಯು ಮೇ ಬಿ ಹ್ಯಾವಿಂಗ್ ದ ಡೌಟ್. ಓಕೆ, ಸೊ KS mains ಪ್ಯಾಟರ್ನ್ ನಿಮ್ಗೆ ಎಲ್ಲರಿಗೂ ಅವೇರ್ನೆಸ್ ಇರುತ್ತೆ. KS mains ಇಟ್ಸ್ ರಿಟರ್ನ್ ಎಕ್ಸಾಮಿನೇಷನ್. ಸೊ ಏನೇನಿದೆ KS mains ಅಲ್ಲಿ? ಒಂದು ಪೇಪರ್ ಎಸ್ಸೆ ಇದೆ, ಯಾವ್ದು ನಮ್ಗೆ ರ್ಯಾಂಕಿಂಗ್ ಕನ್ಸಿಡರ್ ಮಾಡುವಂತ ಪೇಪರ್ಗಳನ್ನ ನೋಡೋದಾದ್ರೆ. ಓಕೆ, ಸೊ ಅದೇ ರೀತಿ ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2 ಅಂಡ್ ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4, ಹೌದಲ್ವಾ? ಈ 4 ಪೇಪರು ನಮ್ಗೆ KS ಮೇನ್ಸ್ ಅಲ್ಲಿ ಕಂಡು ಬರುವಂತದ್ದು ಜನರಲ್ ಸ್ಟಡೀಸ್ ಅಲ್ಲಿ, ಮತ್ತೆ ಒಂದು ಎಸ್ಸೆ ಪೇಪರು. ಸೊ KS ಮೇನ್ಸ್ ಅಲ್ಲಿ ಎನ್ವಿರಾನ್ಮೆಂಟ್ ಎಲ್ಲಿ ಬರುತ್ತೆ ಸರ್ ಅಂತ ನೀವು ಕೇಳ್ಬೋದು. ಓಕೆ, ಇದು ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಕಂಡು ಬರುವಂತ ಒಂದು ಸಿಲೆಬಸ್ ಆಗಿರುತ್ತೆ ಎನ್ವಿರಾನ್ಮೆಂಟ್. ಸೊ ಹಂಗಿದ್ರೆ ಬೇರೆ ಯಾವ್ಯಾವ್ದಿದೆ? GS 3 ನ ನಾವು ಓವರ್ ಆಲ್ ನೋಡೋದಾದ್ರೆ ಒಂದು ಭಾಗದಲ್ಲಿ ನಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ನ್ಯಾಚುರಲ್ ಸೈನ್ಸ್, ದಟ್ ಇನ್ಕ್ಲೂಡ್ಸ್ ಅಗ್ರಿಕಲ್ಚರಲ್ ಸೈನ್ಸ್. ಓಕೆ, ಕೃಷಿ ವಿಜ್ಞಾನ. ಓಕೆ, ದಿಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ ಇನ್ KS ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3. ಅದೇ ರೀತಿ ಇದರಲ್ಲೇ ಒಂದು ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಅಂದ್ರೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಥವಾ ಡೆವಲಪ್ಮೆಂಟಲ್ ಚಾಲೆಂಜಸ್ ಅಥವಾ ಚಾಲೆಂಜಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಥವಾ ಪರಿಸರಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಯ ಸವಾಲುಗಳು ಅಂತ ನಮಗೆ ಸಿಲೆಬಸ್ ಕೀವರ್ಡ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಿದ್ರೆ ನಾವು ಕ್ವಿಕ್ ಆಗಿ ಒಂದ್ಸಲಿ ಗ್ಲಾನ್ಸ್ ಮಾಡೋದಾದ್ರೆ ಎನ್ವಿರಾನ್ಮೆಂಟ್ KS ಪ್ರಿಲಿಮ್ಸ್ ಅಲ್ಲಿ ಯಾವ ಪೇಪರ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ ಇದು ಪೇಪರ್ 2 ಅಲ್ಲಿ ಬರುತ್ತೆ. ಪೇಪರ್ 2 ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಂತ ಮೆನ್ಷನ್ ಮಾಡಿ 30 ಕ್ವಶನ್ಸ್ ನ ಕೇಳಬೇಕು. ರಫ್ಲಿ ನಿಮ್ಗೆ 15 ಕ್ವಶನ್ಸ್ ವಿಲ್ ಡೆಫಿನೆಟ್ಲಿ ಕಮ್ ಫ್ರಮ್ ದಿಸ್ ಪೋರ್ಷನ್ ಆಫ್ ಮೇನ್ಸ್ ಪೇಪರ್ 2, ಸಾರಿ ಪ್ರಿಲಿಮ್ಸ್ ಪೇಪರ್ 2. ಸೊ KS ಮೇನ್ಸ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ಅಂದ್ರೆ
ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಒನ್ ಆಫ್ ದಿ ಆಸ್ಪೆಕ್ಟ್ ಆಗಿ ನಮಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ವೇರ್ ಅವರ್ ಸಬ್ಜೆಕ್ಟ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಮ್ಸ್ ಇನ್ KS ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಓಕೆ, ಸೊ ಈ ಒಂದು ಭಾಗದಲ್ಲಿ ಅಥವಾ ಈ ಮುಂದಿನ ಭಾಗದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತ ಅಂದ್ರೆ, ಸರ್ ಹಂಗಿದ್ರೆ ನಾನು ಎನ್ವಿರಾನ್ಮೆಂಟ್ ಎಕಾಲಜಿಗೆ ಏನೇನ್ ಟಾಪಿಕ್ಸ್ ಗಳನ್ನ ಕವರ್ ಮಾಡಬೇಕು, ಅಥವಾ ನಾನು ಕವರ್ ಮಾಡ್ತಾ ಇರೋಂಥ ಟಾಪಿಕ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಗಳೇನು ಸರ್ ಅಂತ ನಿಮ್ಗೆ ಡೌಟ್ಸ್ ಇರ್ಬೋದು. ಯಾಕೆ ಹೇಳಿ, ಸೆಕೆಂಡ್ ಪೇಪರ್ ಅಲ್ಲಿ 15 ಮಾರ್ಕ್ಸ್ ನ ವೈಟೇಜ್ ಅಥವಾ 15 ಕ್ವಶನ್ಸ್ ವೈಟೇಜ್ ಕ್ಯಾರಿ ಮಾಡ್ತಿದೆ ಅಂತ ಅಂದ್ರೆ ಆಲ್ಮೋಸ್ಟ್ 30 ಮಾರ್ಕ್ಸ್. ಓಕೆ, ನೀವು ಒಂದೆರಡು ಕ್ವಶನ್ ರಾಂಗ್ ಆದ್ರೂ 25+ ಮಾರ್ಕ್ಸ್ ನ ಸ್ಕೋರ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಎನ್ವಿರಾನ್ಮೆಂಟ್ ಎಕಾಲಜಿನ ನೀವು ಓದಿದ್ರೆ. ಓಕೆ, ಸೊ ವಾಟ್ ಆರ್ ದಿ ಟಾಪಿಕ್ಸ್ ಐ ನೀಡ್ ಟು ಸ್ಟಡಿ ಸರ್ ಇನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸೆಕೆಂಡ್ ಪೇಪರ್ ಅಲ್ಲಿ ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋಂಗಿದ್ರೆ ಅಂತ ಕೇಳಿದ್ರೆ, ದ ವೆರಿ ಫಸ್ಟ್ ಟಾಪಿಕ್ ನಮ್ಗೆ ಏನಿದೆ ಅಂತ ಅಂದ್ರೆ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ. ಓಕೆ, ಬೇಸಿಕ್ ನೀವು ಎಕಾಲಜಿನ ಸ್ಟಡಿ ಮಾಡಬೇಕು, ಅದನ್ನ ಪರಿಸರ ಅಧ್ಯಯನ ಅಂತ ಕೂಡ ಕರಿತೀವಿ. ಸೊ ಹಂಗಿದ್ರೆ ಎಕಾಲಜಿಲಿ ಏನೇನು ಓದ್ಬೇಕು ಅಥವಾ ಎಕಾಲಜಿಯಲ್ಲಿ ಮೇಜರ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳೇನು ಅಂತ ಕೂಡ ನಿಮ್ಗೆ ಡೌಟ್ಸ್ ಇರ್ಬೋದು. ಸೊ ಎಕಾಲಜಿ ಅಂತ ಓದ್ಬೇಕಾದ್ರೆ ಒನ್ ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ ನಾವು ಎಕೋ ಸಿಸ್ಟಮ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಎಕೋ ಸಿಸ್ಟಮ್ಸ್ ಪ್ಲಸ್ ಬೇಸಿಕ್ಸ್ ಆಫ್ ಎಕಾಲಜಿ. ಓಕೆ, ಸೊ ಬೇಸಿಕ್ಸ್ ಆಫ್ ಎಕಾಲಜಿನ ನೀವು ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ಏನೇನ್ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ಬೇಸಿಕ್ಸ್ ಆಫ್ ಎಕಾಲಜಿಯಲ್ಲಿ we will discuss some of the important key terms and definitions related to environment. Okay, so adra jotege we will discuss food chain. Okay, ಆಹಾರದ ಸರಪಳಿ ಅಂತ ಅಂದ್ರೆ ಏನು, ಅದೇ ರೀತಿ ಆಹಾರದ ಜಾಲ ಅಥವಾ ಫುಡ್ ವೆಬ್ ಅಂತ ಅಂದ್ರೆ ಏನು. ಓಕೆ, ಸೊ ಅದೇ ರೀತಿ ಎಕಾಲಜಿಕಲ್ ಪಿರಮಿಡ್ಸ್ ಅಂತ ಬರುತ್ತೆ. ಓಕೆ, ಸೊ ಪರಿಸರದ ಪಿರಮಿಡ್ಗಳು ಅಂತ ಕೂಡ ಕರಿತೀವಿ, ಎಕಾಲಜಿಕಲ್ ಪಿರಮಿಡ್ಸ್. ಓಕೆ, ಸೊ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಬೇಸಿಕ್ಸ್ ಆಫ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಓಕೆ, ಸೊ ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾದಂತ ಎಕಾಲಜಿಕಲ್ ಸಕ್ಸೆಷನ್, ಓಕೆ, ಪರಿಸರದ ಅನುಕ್ರಮಣ. ಓಕೆ, ಇವುಗಳನ್ನೆಲ್ಲ ನೀವು ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಪರಿಸರದ ಅನುಕ್ರಮಣ ಅಥವಾ ಎಕಾಲಜಿಕಲ್ ಸಕ್ಸೆಷನ್. ಅದೇ ರೀತಿ ಎಕಾಲಜಿಕಲ್ ಆರ್ಗನೈಸೇಷನ್ ಅಂತ ಕೂಡ ಕರಿತೀವಿ, ಅಥವಾ ಪರಿಸರದ ಸಂರಚನೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಅಂಡರ್ ಬೇಸಿಕ್ಸ್ ಆಫ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಅದೇ ರೀತಿ ಐ ವಾಸ್ ಆಲ್ಸೋ ಟೆಲಿಂಗ್ ಅಬೌಟ್ ಫುಡ್ ಚೈನ್, ಫುಡ್ ವೆಬ್. ಫುಡ್ ಚೈನ್ ಅಂಡ್ ಫುಡ್ ವೆಬ್ ನ ಜೊತೆಗೆ ಇನ್ನೊಂದು ರೂಲ್ ಎಲ್ಲ ಬರುತ್ತೆ, 10% ಲಾ ಅಥವಾ ಲಿಂಡ್ಮನ್ಸ್ 10% ಲಾ ಅಥವಾ ಎನರ್ಜಿ ಯಾಕೆ 10% ಅಷ್ಟೇ ಟ್ರಾನ್ಸ್ಫರ್ ಆಗುತ್ತೆ, ರಿಮೈನಿಂಗ್ ಎನರ್ಜಿ ಎಲ್ಲಿಗೆ ಹೋಗುತ್ತೆ, ಇದೆಲ್ಲ ಬೇಸಿಕ್ ಆಸ್ಪೆಕ್ಟ್ಸ್ ನೀವು ಬೇಸಿಕ್ಸ್ ಆಫ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಟಡಿ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಐ ಆಲ್ರೆಡಿ ಮೆನ್ಷನ್ ಬೇಸಿಕ್ಸ್ ಆಫ್ ಎಕಾಲಜಿಯಲ್ಲಿ ಎಕೋಸಿಸ್ಟಮ್. ಸೊ ಹಂಗಿದ್ರೆ ಎಕೋಸಿಸ್ಟಮ್ ಅಂತ ಅಂದ್ರೆ ಏನು, ಪರಿಸರ ವ್ಯವಸ್ಥೆ ಅಂತ ಅಂದ್ರೆ ಏನು, ಪರಿಸರ ವ್ಯವಸ್ಥೆಯಲ್ಲಿ ನಾವು ಏನನ್ನೆಲ್ಲ ಸ್ಟಡಿ ಮಾಡಬೇಕು ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ. ಸೊ ಎಕೋಸಿಸ್ಟಮ್ ಅಲ್ಲಿ ಟೈಪ್ಸ್ ಯಾವ್ಯಾವುದು, ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ಸ್, ಅಥವಾ ಎಕೋಸಿಸ್ಟಮ್ ಹೆಂಗ್ ರಚನೆ ಆಗುತ್ತೆ, ಒಂದು ಪರಿಸರ ವ್ಯವಸ್ಥೆ ಹೆಂಗ್ ರಚನೆ ಆಗುತ್ತೆ. ಯಾವುದೇ ಒಂದು ಪರಿಸರ ವ್ಯವಸ್ಥೆ ರೂಪುಗೊಳ್ಬೇಕು ಅಂತ ಅಂದ್ರೆ ಇಟ್ ಈಸ್ ಡೆವಲಪ್ಡ್ ಡ್ಯೂ ಟು ಇಂಟರಾಕ್ಷನ್ಸ್ ಇಂದ, ಹೌದಲ್ವಾ. ಸೊ ಇಂಟರಾಕ್ಷನ್ಸ್ ಅಥವಾ ಸಂವಹನಗಳು ಅಂತ ಕೂಡ ಕರಿತೀವಿ, ಪರಿಸರದ ಸಂವಹನಗಳು. ಯಾವ ರೀತಿ ಇಂಟರಾಕ್ಷನ್ಸ್, ನೇಚರ್ ಅಲ್ಲಿ ಎರಡು ರೀತಿ ಇಂಟರಾಕ್ಷನ್ ಇದೆ, ಬಯೋಟಿಕ್ ಅಂಡ್ ಬಯೋಟಿಕ್ ಇಂಟರಾಕ್ಷನ್, ಬಯೋಟಿಕ್ ಅಂಡ್ ಏಬಯೋಟಿಕ್ ಇಂಟರಾಕ್ಷನ್. ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ, ಜೀವಿ ಮತ್ತು ಅಥವಾ ಜೀವಿಗಳ ಸುತ್ತಮುತ್ತಲಿನ ಪರಿಸರದ ನಡುವೆ ಅಥವಾ ತಮ್ಮ ಫಿಸಿಕಲ್ ಎನ್ವಿರಾನ್ಮೆಂಟ್ ನ ಸುತ್ತಮುತ್ತ ನಡೆಯುವಂತ ಸಂವಹನ. ಓಕೆ, ಆ ಸಂವಹನಗಳ ಸಲುವಾಗಿ ಒಂದು ವ್ಯವಸ್ಥೆ ಏನ್ ಬರುತ್ತಲ್ವಾ, ಅದನ್ನ ನಾವು ಎಕೋಸಿಸ್ಟಮ್ ಅಂತ ಕರೆದಿರ್ತೀವಿ. ಹಂಗಿದ್ರೆ ಸರ್ ಎಕೋಸಿಸ್ಟಮ್ ಅಲ್ಲಿ ಏನೇನು ಓದ್ಬೇಕು, ನಮ್ಗೆ ಬೇಸಿಕ್ಸ್ ನಿಮ್ಗೆ ಐಡಿಯಾ ಇರುತ್ತೆ. ಎಕೋಸಿಸ್ಟಮ್ಸ್ ಗಳಲ್ಲಿ ಟೈಪ್ ಯಾವುದು, ನ್ಯಾಚುರಲ್ ಎಕೋಸಿಸ್ಟಮ್ ಅಥವಾ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಒಂದು ಭಾಗ ಇದೆ. ಅದೇ ರೀತಿ ಅಕ್ವೆಟಿಕ್ ಎಕೋಸಿಸ್ಟಮ್ ಅಥವಾ ಜಲ ಪರಿಸರ ವ್ಯವಸ್ಥೆ ಅನ್ನುವಂಥದ್ದು ಇನ್ನೊಂದು ಭಾಗ. ಅಕ್ವೆಟಿಕ್ ಎಕೋಸಿಸ್ಟಮ್ ನ ಅದರಲ್ಲೂ ಸಾರಿ I was just confused. Okay, yes. So ecosystem ಅಲ್ಲಿ we have two types of ecosystem, natural ecosystem and man-made ecosystem. Okay, so man-made ecosystem ಅಥವಾ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ. ಎಗೇನ್ ನಾವು ನ್ಯಾಚುರಲ್ ಎಕೋಸಿಸ್ಟಮ್ ನ ಡಿವೈಡ್ ಮಾಡ್ತೀವಿ, ನೈಸರ್ಗಿಕ ಪರಿಸರ ವ್ಯವಸ್ಥೆನ ಯಾವ್ಯಾವುದು ಅಂದ್ರೆ
ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಥವಾ ಭೂ ಪರಿಸರ ವ್ಯವಸ್ಥೆ, ಭೂವಾಸಿ ಜೀವಿಗಳು ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದ ನಡುವೆ ನಡೆಯುವಂತಹ ಸಂವಹನ ನಾವು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಥವಾ ಭೂ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಜಲವಾಸಿ ಜೀವಿಗಳು, ಓಕೆ, ಅಕ್ವೆಟಿಕ್ ಇಕೋಸಿಸ್ಟಮ್ ಅಂತ ಅಂದ್ರೆ ಜಲವಾಸಿ ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಪರಿಸರದ ನಡುವೆ ನಡೆಯುವಂತ ಸಂವಹನ ಅಕ್ವೆಟಿಕ್ ಎಕೋಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಸೊ ಈ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಏನೇನು ಸ್ಟಡಿ ಮಾಡ್ಬೇಕು ಸರ್? ಓಕೆ, ಸಿ ನೀವು ಮ್ಯಾನ್ ಮೇಡ್ ಎಕೋಸಿಸ್ಟಮ್ ನ ಇಲ್ಲಿ ನಾವು ಅಷ್ಟು ಹೆಚ್ಚಾಗಿ ಸ್ಟಡಿ ಮಾಡಲ್ಲ, ಬಿಕಾಸ್ ದಿಸ್ ವಿಲ್ ಬಿ ಮೇಜರ್ಲಿ ಕವರ್ಡ್ ಇನ್ ದಿ ಜಿಯೋಗ್ರಫಿ ಪಾರ್ಟ್, ಹೌದಲ್ವಾ? ಸೊ ಹಾಗಿದ್ರೆ ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಏನೆಲ್ಲ ಓದಬೇಕು ಅಥವಾ ವಾಟ್ ಆರ್ ದಿ ಟಾಪಿಕ್ಸ್ ದಟ್ ಕ್ಯಾನ್ ಬಿ ಕವರ್ಡ್ ಆರ್ ದಟ್ ಶುಡ್ ಬಿ ರೆಡ್ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್? ಸೊ ಫಸ್ಟ್ ಫಾರೆಸ್ಟ್, ಓಕೆ, ಅರಣ್ಯಗಳನ್ನ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಅರಣ್ಯಗಳನ್ನ ಇಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತೀವಿ ಅಂದ್ರೆ ಕ್ಲೈಮೆಟಿಕ್ ಆಧಾರದ ಮೇಲೆ ಅಥವಾ ಹವಾಮಾನದ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು 5 ರೀತಿಯ ಅರಣ್ಯಗಳನ್ನ ನೀವು ಓದ್ಬೇಕಾಗತ್ತೆ. ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂದ್ರೆ ಏನು, ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಅಂದ್ರೆ ಏನು, ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಅಂದ್ರೇನು, ಎಲೆ ಉದುರಿಸುವ ಕಾಡುಗಳು ಅಂತ ಅಂದ್ರೇನು, ಅದೇ ರೀತಿ ಮೆಡಿಟರೇನಿಯನ್ ಫಾರೆಸ್ಟ್ ಅಂತ ಬರುತ್ತೆ, ಅದೇ ರೀತಿ ಟೆಂಪರೇಟ್ ಡಿಸಿಡಿಯಸ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ, ಅಥವಾ ಬೋರಿಯಲ್ ಫಾರೆಸ್ಟ್. ಸೊ ಇವೆಲ್ಲ ಬೇರೆ ಬೇರೆ ರೀತಿಯ ಅರಣ್ಯಗಳು ನೀವು ಎಲ್ಲಿ ಫಾರೆಸ್ಟ್ ಎಕೋಸಿಸ್ಟಮ್ ಅಥವಾ ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಇದನ್ನ ನಾವು ಇನ್ ಡೀಟೇಲ್ ಆಗಿ ಕೋರ್ಸ್ ಅಲ್ಲಿ ಅಥವಾ ಕ್ಲಾಸಸ್ ಅಲ್ಲಿ ಕವರ್ ಮಾಡೋಣ, ಇದ್ರ ಫ್ಯಾಕ್ಟ್ಸ್ ಗಳನ್ನೆಲ್ಲ. ಸೊ ಅದೇ ರೀತಿ ಆಫ್ಟರ್ ಫಾರೆಸ್ಟ್ ಎಕೋಸಿಸ್ಟಮ್ ಯು ಶುಡ್ ಸ್ಟಡಿ ಅಬೌಟ್ ದಿ ಗ್ರಾಸ್ ಲ್ಯಾಂಡ್. ಓಕೆ, ಸೊ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ. ಸೊ ಗ್ರಾಸ್ ಲ್ಯಾಂಡ್ ಅಲ್ಲಿ ಏನೇನು ಓದ್ಬೇಕು? ವಿ ಹ್ಯಾವ್ 2 ಟೈಪ್ಸ್ ಆಫ್ ಗ್ರಾಸ್ ಲ್ಯಾಂಡ್, ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಮತ್ತೆ ಟೆಂಪರೇಟ್ ಗ್ರಾಸ್ ಲ್ಯಾಂಡ್. ಓಕೆ, ಇವುಗಳನ್ನ ನೀವು ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಅದೇ ರೀತಿ ವಿ ಹ್ಯಾವ್ ಡೆಸರ್ಟ್ಸ್. ಆಲ್ದೋ ಬೇಸಿಕ್ಸ್ ಆಫ್ ಡೆಸರ್ಟ್ಸ್ ಎಲ್ಲ ನೀವು ಜಿಯೋಗ್ರಫಿಲಿ ಓದ್ತೀರಾ, ಇಲ್ಲಿ ಏನ್ ಓದ್ಬೇಕು ಅಂತ ಅಂದ್ರೆ ಹಾಟ್ ಡೆಸರ್ಟ್ಸ್ ಅಂದ್ರೆ ಏನು, ಅದೇ ರೀತಿ ಕೋಲ್ಡ್ ಡೆಸರ್ಟ್ಸ್ ಅಂದ್ರೆ ಏನು. ಓಕೆ, ಸೊ ಇದನ್ನೆಲ್ಲ ನಾವು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ತಂಡ್ರಾ ಎಕೋಸಿಸ್ಟಮ್ ಅಂತ ಕೂಡ ಬರುತ್ತೆ, ತಂಡ್ರಾ ಪರಿಸರ ವ್ಯವಸ್ಥೆ. ಇದನ್ನು ನಾವು ನಮ್ಮ ಭೂ ಪರಿಸರ ವ್ಯವಸ್ಥೆಯ ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ಭೂ ಪರಿಸರ ವ್ಯವಸ್ಥೆ ಅಥವಾ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನ ಬಗ್ಗೆ ಏನೇನು ಓದ್ಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದೀವಿ, ಹೌದಲ್ವಾ? ಸೊ ಹಂಗಿದ್ರೆ ಸರ್ ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ಏನ್ ಓದ್ಬೇಕು ಸರ್? ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ನೀವು ಮೇಜರ್ ಟಾಪಿಕ್ ಗಳು ಯಾವ್ಯಾವ್ದು ಕವರ್ ಮಾಡಬೇಕು ಅಂದ್ರೆ ಮ್ಯಾಂಗ್ರೋವ್ಸ್, ಹೌದಲ್ವಾ, ಅಥವಾ ಮ್ಯಾಂಗ್ರೋವ್ ಕಾಡುಗಳು ಅಂತ ಕೂಡ ಕರಿತೀವಿ. ಅದೇ ರೀತಿ ಕೋರಲ್ಸ್ ಅಂತ ಕೇಳಿದಿರಾ, ಹವಳದ ದಿಣ್ಣೆ ಅಂತ ಕೂಡ ಕರಿತೀವಿ, ಕೋರಲ್ಸ್ ಆಗಿರ್ಬೋದು. ಅದೇ ರೀತಿ ವೆಟ್ ಲ್ಯಾಂಡ್ಸ್ ಅಂತ ಕರಿತೀವಿ, ಹೌದಲ್ವಾ, ತೇವ ಭೂಮಿಗಳು. ಸೊ ಇವು 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನೀವು ಅಕ್ವೆಟಿಕ್ ಎಕೋಸಿಸ್ಟಮ್ ನ ಭಾಗವಾಗಿ ಅಥವಾ ಜಲ ಪರಿಸರ ವ್ಯವಸ್ಥೆಯ ಭಾಗವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಹಂಗಿದ್ರೆ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅದನ್ನು ಕೂಡ ನಾನು ಹೇಳ್ತೇನೆ. ಸೊ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ನ ಅಗೇನ್ ನಾವು ಕ್ಲಾಸಿಫೈ ಮಾಡ್ತೀವಿ ನ್ಯಾಚುರಲ್ ಎಕೋಸಿಸ್ಟಮ್ ಅಂಡ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂಡ್ ಅಕ್ವೆಟಿಕ್ ಎಕೋಸಿಸ್ಟಮ್ ಅಂತ ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಸೊ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಯಾವ್ಯಾವುದು? ಮ್ಯಾನ್ ಮೇಡ್ ಅಥವಾ ಹ್ಯೂಮನ್ ಕ್ರಿಯೇಟೆಡ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಝೂಲಾಜಿಕಲ್ ಪಾರ್ಕ್ಸ್ ಆಗಿರ್ಬೋದು, ಬೊಟಾನಿಕಲ್ ಗಾರ್ಡನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಮ್ಯಾನ್ ಮೇಡ್. ಅದೇ ರೀತಿ ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ಡ್ಯಾಮ್ಸ್ ಆಗಿರ್ಬೋದು, ಅದೇ ರೀತಿ ರಿಸರ್ವಾಯರ್ಸ್ ಆಗಿರ್ಬೋದು, ಅದೇ ರೀತಿ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅಥವಾ ಭತ್ತದ ಗದ್ದೆಗಳು, ಅದೇ ರೀತಿ ಅಕ್ವೇರಿಯಂ, ಇವೆಲ್ಲ ಏನು ಮ್ಯಾನ್ ಮೇಡ್ ಅಕ್ವೆಟಿಕ್ ಎಕೋಸಿಸ್ಟಮ್. ಓಕೆ, ಸೊ ನಾವು ಎಕೋಸಿಸ್ಟಮ್ ಅಂತ ಬಂದಾಗ ಇದೆಲ್ಲ ಒಂದಷ್ಟು ಬೇಸಿಕ್ ಆಸ್ಪೆಕ್ಟ್ ಗಳನ್ನ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ವಾಟ್ ಯು ಶುಡ್ ರೀಡ್ ಇನ್ ಎಕಾಲಜಿ ಅಂಡ್ ಎಕೋಸಿಸ್ಟಮ್. ಅದಾದ್ಮೇಲೆ ಮುಂದಿನ ಒಂದು ಭಾಗದಲ್ಲಿ ವಾಟ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಕವರ್ ಫಾರ್ KS ಫಿಲಿಮ್ಸ್ ಅಂತ ಅಂದ್ರೆ ಕಮಿಂಗ್ ಟು ಬಯೋಡೈವರ್ಸಿಟಿ, ಹೌದಲ್ವಾ, ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ. ಓಕೆ, ಸೊ ಹಂಗಿದ್ರೆ ಸರ್ ಬಯೋಡೈವರ್ಸಿಟಿ ಟಾಪಿಕ್ ಅಲ್ಲಿ ಏನೇನೆಲ್ಲ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಬಯೋಡೈವರ್ಸಿಟಿ ಓದ್ಬೇಕಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ವಾಟ್ ಇಸ್ ದ ಮೀನಿಂಗ್ ಆಫ್ ಬಯೋಡೈವರ್ಸಿಟಿ ಅಂತ ಅಂದ್ರೆ ಇಟ್ ಈಸ್ ದಿ ವೆರೈಟಿ ಆಫ್ ಫಾರ್ಮ್ಸ್ ಆಫ್ ಪ್ಲಾಂಟ್ಸ್, ಅನಿಮಲ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಫೌಂಡ್ ಇನ್ ಅಕ್ರಾಸ್ ಡಿಫರೆಂಟ್ ಎಕೋಸಿಸ್ಟಮ್ಸ್ ಅಥವಾ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳಲ್ಲಿ ಭಿನ್ನ ಭಿನ್ನ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ಅಥವಾ ಸೂಕ್ಷ್ಮಾಣು ಜೀವಿಗಳಲ್ಲಿ ಕಂಡುಬರುವಂತಹ ವೈವಿಧ್ಯತೆಯನ್ನೇ ನಾವು ಜೀವ ವೈವಿಧ್ಯತೆ ಅಂತ ಕರೆಯುವಂಥದ್ದು, ಹೌದಲ್ವಾ, ಬಯೋಡೈವರ್ಸಿಟಿ ಅಂತ ಕರೆಯುವಂಥದ್ದು. ಹಂಗಿದ್ರೆ ಬಯೋಡೈವರ್ಸಿಟಿಲಿ ಏನೆಲ್ಲ ಓದ್ಬೇಕು ಸರ್ ಅಂತ ಅಂದ್ರೆ ಯು ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ಸೊ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ. ಸೊ ಹಂಗಿದ್ರೆ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಏನೇನು ಕವರ್ ಆಗುತ್ತೆ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ? ಫಸ್ಟ್ we will see about the different types of biodiversity. ಗೊತ್ತು ತಾನೆ?
ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಏನೇನಿದೆ, ಜೆನೆಟಿಕ್ ಡೈವರ್ಸಿಟಿ ಅಥವಾ ಆನುವಂಶಿಕ ವೈವಿಧ್ಯತೆ ಅಂತ ಕರಿತೀವಿ. ಅದೇ ರೀತಿ ವಿ ವಿಲ್ ಸಿ ಸ್ಪೀಶೀಸ್ ಡೈವರ್ಸಿಟಿ ಅಥವಾ ಪ್ರಭೇದಗಳಲ್ಲಿನ ವೈವಿಧ್ಯತೆ ಅಂತ ಕರಿತೀವಿ. ಅದೇ ರೀತಿ ಎಕೋಸಿಸ್ಟಮ್ ಡೈವರ್ಸಿಟಿ ಅಥವಾ ಪರಿಸರ ವ್ಯವಸ್ಥೆಗಳಲ್ಲಿನ ವೈವಿಧ್ಯತೆ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ವಿಧಗಳಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ವಿ ವಿಲ್ ಆಲ್ಸೋ ಸಿ ಮೆಜರ್ಮೆಂಟ್. ಓಕೆ, ಮೆಜರ್ಮೆಂಟ್ ಆಫ್ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ಮಾಪನ. ಸೊ ಮೆಜರ್ಮೆಂಟ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಏನು, ಯಾವ ರೀತಿ ಮೆಜರ್ ಮಾಡ್ತೀವಿ ನೀವು? ಆಲ್ಫಾ ಡೈವರ್ಸಿಟಿ, ಬೀಟಾ ಡೈವರ್ಸಿಟಿ, ಗಾಮಾ ಡೈವರ್ಸಿಟಿ ಅಂತ ಕೇಳಿರ್ತೀರಾ. ಓಕೆ, ಸೊ ಇವುಗಳನ್ನೆಲ್ಲ ನಾವು ಆಸ್ ಎ ಪಾರ್ಟ್ ಆಫ್ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಇಂಪ್ಯಾಕ್ಟ್ಸ್ ಏನು ಅಥವಾ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ ಕಾರಣಗಳೇನು ಅಥವಾ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯನ್ನ ನಿರ್ಧರಿಸುವ ಮಾನದಂಡಗಳೇನು, ಇವುಗಳನ್ನೆಲ್ಲ ನಾವು ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಸ್ಟಡಿ ಮಾಡಬೇಕು. ಓಕೆ, ಅದೇ ರೀತಿ ಮುಂದಿನ ಹಂತದಲ್ಲಿ ನೀವೇನ್ ಸ್ಟಡಿ ಮಾಡಬೇಕು ಅಥವಾ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಓಕೆ, ಜೀವ ವೈವಿಧ್ಯತೆಯ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯ ಸಂರಕ್ಷಣೆ. ಸೊ ಹಂಗಿದ್ರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಥವಾ ಸಂರಕ್ಷಣೆ ಯಾವ ರೀತಿ ಮಾಡೋದು? ಸಂರಕ್ಷಣೆಯಲ್ಲಿ ನೀವು 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗಳನ್ನ ಓದ್ಬೇಕಾಗತ್ತೆ. ಒಂದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಎಫರ್ಟ್ಸ್ ಇದೆ, ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಥವಾ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಪ್ರಯತ್ನಗಳು ಅಥವಾ ಜಾಗತಿಕ ಮಟ್ಟದಲ್ಲಿ ಏನ್ ಪ್ರಯತ್ನಗಳಿದೆ. ಹಂಗಿದ್ರೆ ಏನ್ ಬರ್ಬೋದು ಇದರಲ್ಲಿ? ಸೊ ನೀವು IUCN ಅಂತ ಕೇಳಿರ್ತೀರಾ, ಹೌದಲ್ವಾ? IUCN ರೆಡ್ ಡೇಟಾ ಬುಕ್ ಅಂತ ಕೇಳಿರ್ತೀರಾ. ಅದೇ ರೀತಿ ಕನ್ವೆನ್ಷನ್ ಆನ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್, CITES ಅಂತ ಕೇಳಿರ್ತೀರಾ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ವ್ಯಾಪಾರವನ್ನು ನಿರ್ಬಂಧಿಸುವ ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಕೇಳಿರ್ತೀರಾ, ಹೌದಲ್ವಾ? ಸೊ ಅದೇ ರೀತಿ ವಿ ಆಲ್ಸೋ ನೋ ದಟ್ ಡಿಫರೆಂಟ್ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಲೈಕ್ CMS ಆಗಿರ್ಬೋದು, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಆಗಿರ್ಬೋದು, ಅದೇ ರೀತಿ ರ್ಯಾಪ್ಟರ್ ಅಗ್ರಿಮೆಂಟ್ ಅಂತ ಕೂಡ ಬರುತ್ತೆ. ಓಕೆ, ಸೊ ಇವೆಲ್ಲ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತ ಎಫರ್ಟ್ಸ್ಗಳು. ಸೊ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಲ್ಲಿ ಇರುವಂತ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಎಫರ್ಟ್ಸ್ ಗಳಲ್ಲಿ ಇನ್ನೂ ಏನ್ ನೋಡ್ಬೋದು? ಸಮಾವೇಶಗಳು ಏನಿದೆ, ಹೌದಲ್ವಾ? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಸಮಾವೇಶ. ಅದೇ ರೀತಿ ಈವನ್ ನಮ್ಗೆ UNFCCC ಸಮಾವೇಶ ಏನಿದೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಲ್ವಾ, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಸಮಾವೇಶ. ಸೊ ಇದ್ರ ಭಾಗವಾಗಿ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಕೂಡ ಬಂದಿರುತ್ತೆ. ಯಾವುದು ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಈ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯ ಭಾಗವಾಗಿ ನಮಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಗಳು ಕೂಡ ಬರುತ್ತೆ, ಹೌದಲ್ವಾ? ನಗೋಯಾ ಪ್ರೋಟೋಕಾಲ್ ಆಗಿರ್ಬೋದು, ಕಾರ್ಟಾಜೆನಾ ಪ್ರೋಟೋಕಾಲ್ ಆಗಿರ್ಬೋದು, ಅದೇ ರೀತಿ ಕನ್ಮಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಆದ್ರೂ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯ ಪಾರ್ಟ್ ಆಗಿ ಅಥವಾ ವಾಟ್ ಆರ್ ದಿ ಗ್ಲೋಬಲ್ ಎಫರ್ಟ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಜೀವವೈವಿಧ್ಯತೆಗೆ ಸಂಬಂಧಿಸಿದಂತೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಪ್ರಯತ್ನಗಳೇನು ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕಾಗತ್ತೆ. ಓಕೆನಾ? ಸೊ ಅದೇ ರೀತಿ ಇಂಡಿಯನ್ ಎಫರ್ಟ್ಸ್, ಭಾರತ ಸರ್ಕಾರದ ಪ್ರಯತ್ನಗಳೇನು? ಭಾರತ ಸರ್ಕಾರದ ಪ್ರಯತ್ನಗಳು ಅಂತ ಬಂದಾಗ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಹೌದಲ್ವಾ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಂದಿರುವಂತ ತಿದ್ದುಪಡಿಗಳೇನು? ಅದೇ ರೀತಿ ಯು ವಿಲ್ ಆಲ್ಸೋ ಸಿ ವಾಟ್ ಆರ್ ದಿ ಸ್ಟೇಟ್ ಗವರ್ನಮೆಂಟ್ ಎಫರ್ಟ್ಸ್. ಓಕೆ, ಸೊ ಅದೇ ರೀತಿ ಗವರ್ನಮೆಂಟ್ ಆಫ್ ಇಂಡಿಯಾ ಯಾವ್ಯಾವ ಒಂದು ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಸಹಿ ಹಾಕಿದೆ. ಸೊ ಇದನ್ನೆಲ್ಲ ನಾವು ಇಂಡಿಯನ್ ಎಫರ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಕನ್ಸರ್ವೇಷನ್ ಅಲ್ಲಿ ಇನ್ನೂ ಒಂದು ಭಾಗ ಇದೆ. ಇದೆಲ್ಲ ನಾವು ಕನ್ಸರ್ವೇಷನ್ ಮಾಡೋದಕ್ಕೆ ಎಫರ್ಟ್ಸ್ ಏನು ಅಂತ ನೋಡಿದ್ರೆ ಇನ್ನು ತುಂಬಾ ಎಫರ್ಟ್ಸ್ ಇದೆ. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಐಡಿಯಾ ಆಫ್ ಆಸ್ ಟು ವಾಟ್ ಶುಡ್ ಬಿ ಯುವರ್ ಸ್ಟ್ರಾಟಜಿ ಟು ಪ್ರಿಪೇರ್ ಫಾರ್ KS ಪ್ರಿಲಿಮ್ಸ್ ಆಸ್ ಎ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್. ಓಕೆ, ಸೊ ಅದೇ ರೀತಿ ಯಾವ ರೀತಿ ಕನ್ಸರ್ವೇಷನ್ ಮಾಡ್ತೀವಿ ಅನ್ನೋದಕ್ಕೆ ಒಂದಷ್ಟು ಥಿಂಗ್ಸ್ ಇದೆ. ಸೊ ಗೊತ್ತಾ ನಿಮ್ಗೆ? ಇನ್ಸಿಟು ಕನ್ಸರ್ವೇಷನ್ ಅಂತ ಕೇಳಿರ್ತೀರಾ, ಅಥವಾ ಮೂಲ ಆವಾಸ ಸ್ಥಾನದಲ್ಲಿ ಸಂರಕ್ಷಣೆ. ಓಕೆ, ಅದೇ ರೀತಿ ಎಕ್ಸಿಟು ಕನ್ಸರ್ವೇಷನ್. ಓಕೆ, ಅಥವಾ ಸ್ವಸ್ಥಾನ ಅಥವಾ ಪರಸ್ಥಾನದ ಸಂರಕ್ಷಣೆ. ಇದು ಎಲ್ಲಿರುತ್ತೆ ಅಲ್ಲೇ ಕನ್ಸರ್ವೇಷನ್ ಮಾಡುವಂಥದ್ದು. ಇದು ಔಟ್ಸೈಡ್ ದಿ ಒರಿಜಿನಲ್ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ ಮಾಡುವಂಥದ್ದು. ಇದರಲ್ಲಿ ಮತ್ತೆ ತುಂಬಾ ಟೈಪ್ಸ್ ಇದೆ. ನಿಮ್ಗೆ ನ್ಯಾಷನಲ್ ಪಾರ್ಕ್ಸ್ ಆಗ್ಬೋದು, ಬಯೋಸ್ಫಿಯರ್ ರಿಸರ್ವ್ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ಬೋದು. ಸೊ ಈ ರೀತಿ ಬೇರೆ ಬೇರೆ ಇನ್ಸಿಟು ಕನ್ಸರ್ವೇಷನ್. ಅದೇ ರೀತಿ ಇಲ್ಲಿ ನಾವು ಝೂಲಾಜಿಕಲ್ ಪಾರ್ಕ್ಸ್, ಬೊಟಾನಿಕಲ್ ಗಾರ್ಡನ್ಸ್,
ಅದೇ ರೀತಿ ಸೀಡ್ ಬ್ಯಾಂಕ್ಸ್. ಸೊ ಇದೆಲ್ಲ ನಾವು ಎಕ್ಸಿಟಿವ್ ಕನ್ಸರ್ವೇಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಆಲ್ ದೀಸ್ ಆರ್ ಮೇಜರ್ ಅಥವಾ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಸ್ಟಡಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಬಯೋಡೈವರ್ಸಿಟಿ ಫಾರ್ KPSC ಪ್ರಿಲಿಮ್ಸ್. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಅರಣ್ಯಗಳ ಸಂರಕ್ಷಣೆ. ಫಾರೆಸ್ಟ್ ಕನ್ಸರ್ವೇಷನ್, ದಿಸ್ ಇಸ್ ಆಲ್ಸೋ ಅಗೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್. ಫಾರೆಸ್ಟ್ ಕನ್ಸರ್ವೇಷನ್ ಅಲ್ಲಿ ಯು ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ ಡೆಫಿನೇಷನ್ ಆಫ್ ಫಾರೆಸ್ಟ್. ಸೊ ಡಿಫ್ರೆಂಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ಯಾವ್ಯಾವ್ದು ಡೆಫಿನೇಷನ್ ಇದೆ ಅಥವಾ ಡೆಫಿನೇಷನ್ಸ್ ಗಳನ್ನ ಡಿಫೈನ್ ಮಾಡುವಂತ ಅಧಿಕಾರ ಯಾರಿಗಿದೆ, ಸೊ ಇದನ್ನೆಲ್ಲ ನೀವು ಬೇಸಿಕ್ಸ್ ಅಲ್ಲಿ ನೋಡ್ತೀರಾ. ಅದೇ ರೀತಿ ನಾವು ಈ ಹಿಂದೆ ಎಕೋಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಏನ್ ಸ್ಟಡಿ ಮಾಡಿದ್ವಿ ಅಂದ್ರೆ ಹವಾಮಾನ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಅರಣ್ಯಗಳನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡಿದ್ವಿ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಅಥವಾ ಆಡಳಿತಾತ್ಮಕ ದೃಷ್ಟಿಯಿಂದ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಅಥವಾ ಕ್ಯಾನಪಿ ಡೆನ್ಸಿಟಿಯ ಆಧಾರದ ಮೇಲೆ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಇದೆಲ್ಲ ನಾವು ಬೇಸಿಕ್ಸ್ ಆಫ್ ಫಾರೆಸ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಯು ಶುಡ್ ಆಲ್ಸೋ ಸ್ಟಡಿ ಅಬೌಟ್ ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಅರಣ್ಯಗಳ ಸಂರಕ್ಷಣೆ. ಓಕೆ, ಸೊ ಫಾರೆಸ್ಟ್ ಕನ್ಸರ್ವೇಷನ್ ಅಂತ ಬಂದಾಗ ವಾಟ್ ಯು ವಿಲ್ ಡೂ, ಫಸ್ಟ್ ಫಾರೆಸ್ಟ್ ಕನ್ಸರ್ವೇಷನ್ ಅಲ್ಲಿ ಇಂಟರ್ ನ್ಯಾಷನಲ್ ಎಫರ್ಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ರೆಸ್ಪೆಕ್ಟ್ ಟು ಫಾರೆಸ್ಟ್ ಕನ್ಸರ್ವೇಷನ್ ಎಫರ್ಟ್ಸ್. ಓಕೆ, ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಫಾರೆಸ್ಟ್ ಕನ್ಸರ್ವೇಷನ್ ಅಲ್ಲಿ ಇಂಟರ್ ನ್ಯಾಷನಲ್ ಎಫರ್ಟ್ಸ್ ಏನಿದೆ ಅಥವಾ ಗ್ಲೋಬಲ್ ಎಫರ್ಟ್ಸ್ ಏನಿದೆ. ಓಕೆ, ಸೊ ಇಂಟರ್ ನ್ಯಾಷನಲ್ ಎಫರ್ಟ್ಸ್. ಅದೇ ರೀತಿ ಫಾರೆಸ್ಟ್ ಕನ್ಸರ್ವೇಷನ್ ಅಲ್ಲಿ ನ್ಯಾಷನಲ್ ಎಫರ್ಟ್ಸ್ ಏನಿದೆ ಅಥವಾ ಭಾರತದ ಪ್ರಯತ್ನಗಳು ಏನಿದೆ. ಸೊ ನ್ಯಾಷನಲ್ ಎಫರ್ಟ್ಸ್ ಅಂತ ಬಂದಾಗ ನಮ್ಮಲ್ಲಿ ತುಂಬಾ ಆಕ್ಟ್ಸ್ ಗಳಿದೆ ಅಥವಾ ಪಾಲಿಸೀಸ್ ಗಳಿದೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಗ್ಬೋದು, ಫಾರೆಸ್ಟ್ ರೈಟ್ಸ್ ಆಕ್ಟ್ ಆಗಿರ್ಬೋದು. ಓಕೆ, ಅದೇ ರೀತಿ ಕ್ಯಾಂಪಾ ಆಕ್ಟ್ ಅಂತ ಕೂಡ ಇದೆ. ಓಕೆ, ಸೊ ಇವನ್ನೆಲ್ಲ ನಾವು ಏನೋ ಭಾರತದ ಪ್ರಯತ್ನಗಳಲ್ಲಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ. ಸೊ ಫಾರೆಸ್ಟ್ ಕನ್ಸರ್ವೇಷನ್ ಬಂದಾಗ ಅದೇ ರೀತಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಆಲ್ರೆಡಿ ನಮಗೆ KS ಮೇನ್ಸ್ ಅಲ್ಲೂ ಕ್ವಶನ್ ನ ಈ ಹಿಂದೆ ಕೇಳಿದ್ದಾರೆ. ಯಾವ ರೀತಿ ಸಮುದಾಯದ ಸಹಭಾಗಿತ್ವದಲ್ಲಿ ನಾವು ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ತೀವಿ. ಅದೇ ರೀತಿ ನಮ್ಗೆ ಏನೇನು ಕ್ಯಾಂಪೇನ್ ಗಳನ್ನ ಮಾಡ್ತಾರೆ, ವನ ಮಹೋತ್ಸವನ ಮಾಡೋದಾಗಿರ್ಬೋದು. ಅದೇ ರೀತಿ ಸಮ್ ಆಫ್ ದಿ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಫಾರೆಸ್ಟ್ ಕನ್ಸರ್ವೇಷನ್. ನಮಗೆ ಚಿಪ್ಕೋ ಚಳುವಳಿ ಆಗಿರ್ಬೋದು, ಅಪ್ಪಿಕೋ ಚಳುವಳಿ ಆದ್ರೂ ಆಗಿರ್ಬೋದು, ಬಿಷ್ಣೋಯ್ ಚಳುವಳಿ ಆಗಿರ್ಬೋದು. ಈ ರೀತಿ ಐತಿಹಾಸಿಕವಾಗಿ ಅರಣ್ಯಗಳ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಎಫರ್ಟ್ಸ್ ಗಳು ನಡೆದಿದೆ, ಸೊ ಮತ್ತೆ ಇವನ್ ನಮ್ಮ ಕರ್ನಾಟಕದಲ್ಲಿ ಆಗಿರುವಂತ ಎಫರ್ಟ್ಸ್ ಗಳು, ಇವುಗಳನ್ನೆಲ್ಲ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ರಿ ಅದಲ್ವಾ. ಫಾರ್ಮ್ ಫಾರೆಸ್ಟ್ರಿ ಅಂತ ಅಂದ್ರೇನು, ಆಗ್ರೋ ಫಾರೆಸ್ಟ್ರಿ ಅಂದ್ರೇನು, ಸೋಷಿಯಲ್ ಫಾರೆಸ್ಟ್ರಿ ಅಂದ್ರೇನು. ಸೊ ಇದನ್ನೆಲ್ಲ ನಾವು ಫಾರೆಸ್ಟ್ ಕನ್ಸರ್ವೇಷನ್ ನ ಭಾಗವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ವಾಟ್ ಯು ಶುಡ್ ಸ್ಟಡಿ ಅಬೌಟ್ ದಿ ಫಾರೆಸ್ಟ್ ಕನ್ಸರ್ವೇಷನ್ ಅಥವಾ ಅರಣ್ಯಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್, ಹೌದಲ್ವಾ. ಸೊ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಓಕೆ, ಸೊ ಕಮಿಂಗ್ ಟು ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಅಲ್ಲಿ ನೀವೇನೇನು ಓದಬೇಕು, ಫಸ್ಟ್ ವಿಲ್ ಸ್ಟಡಿ ಬೇಸಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಓಕೆ, ಸೊ ಹವಾಮಾನ ಬದಲಾವಣೆಗೂ ತಾಪಮಾನ ಬದಲಾವಣೆಗೂ ಏನ್ ಡಿಫ್ರೆನ್ಸ್. ಅದೇ ರೀತಿ ಇಲ್ಲೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಅಂದ್ರೆ ಏನು, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಅಂದ್ರೆ ಏನು, ಓಕೆ, ಹಸಿರು ಮನೆ ಅನಿಲಗಳ ಪರಿಣಾಮ ಅಂತ ಅಂದ್ರೆ ಏನು. ಅದೇ ರೀತಿ ಓಝೋನ್ ಲೇಯರ್ ಡಿಪ್ಲೀಷನ್ ಅಥವಾ ಓಝೋನ್ ಪದರದ ಸವಕಳಿ ಅಂತ ಅಂದ್ರೆ ಏನು, ಓಝೋನ್ ಲೇಯರ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್, ಓಝೋನ್ ಪದರದ ಸವಕಳಿಯನ್ನು ಉಂಟು ಮಾಡುವ ಪದಾರ್ಥಗಳು ಅಂದ್ರೆ ಏನು. ಸೊ ಇದೆಲ್ಲ ನೀವು ಬೇಸಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಅದೇ ರೀತಿ ಕ್ಲೈಮೇಟ್ ಚೇಂಜ್ ಬಂದಾಗ ವಿಲ್ ಆಲ್ಸೋ ಸ್ಟಡಿ ವಾಟ್ ಆರ್ ದಿ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಟು ರೆಡ್ಯೂಸ್ ದಿ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಪ್ರಯತ್ನ ನಡೀತಾ ಇದೆ ಅಥವಾ ಜಾಗತಿಕ ಪ್ರಯತ್ನಗಳೇನು, ಇದನ್ನ ನಾವು ಇಂಟರ್ನ್ಯಾಷನಲ್ ಎಫರ್ಟ್ಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಅಂತ ನೋಡ್ತೀವಿ. ಅದರಲ್ಲಿ ತುಂಬಾ ಮುಖ್ಯವಾಗಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, ಅದರ ಅಡಿಯಲ್ಲಿ ಬಂದಂತ ಬೇರೆ ಬೇರೆ ಒಪ್ಪಂದಗಳು, ಫಾರ್ ಎಕ್ಸಾಂಪಲ್ ಕ್ಯೋಟೋ ಪ್ರೋಟೋಕಾಲ್ ಆಗಿರ್ಬೋದು, ಅದೇ ರೀತಿ ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು, ಅದೇ ರೀತಿ ಈವನ್ INDC ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಥವಾ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಗಳು. ಭಾರತ ಏನು ಪಂಚಾಮೃತ ಯೋಜನೆಗಳು ಅಂತ ಸಲ್ಲಿಸುತ್ತೆ. ಅದೇ ರೀತಿ ಬೇರೆ ಬೇರೆ ಸಮಾವೇಶಗಳಲ್ಲಿ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ ಆಡಳಿತಾತ್ಮಕ ಶೃಂಗಸಭೆಯಲ್ಲಿ ಏನೇನು ಔಟ್ಕಮ್ಸ್ ಆಗಿದೆ, ಇದನ್ನೆಲ್ಲ ನೀವು ಇಂಟರ್ನ್ಯಾಷನಲ್ ಎಫರ್ಟ್ಸ್ ರಿಲೇಟೆಡ್ ಟು
ಕ್ಲೈಮೇಟ್ ಚೇಂಜ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಹಂಗಿದ್ರೆ ಇಂಡಿಯನ್ ಎಫರ್ಟ್ಸ್, ಓಕೆ, ಭಾರತದ ಪ್ರಯತ್ನಗಳನ್ನ ಸ್ಟಡಿ ಮಾಡೋದಾದ್ರೆ, ಓಕೆ, ಸೊ ಭಾರತದ ಪ್ರಯತ್ನಗಳಲ್ಲಿ ಮೇನ್ಲಿ ನಾವು ಏನ್ ಆಕ್ಟ್ಸ್ ಅಂಡ್ ಪಾಲಿಸೀಸ್ ನ ತಗೋ ಬಂದಿದೀವಿ. ಓಕೆ, ಇವಾಗ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಇವಿ ಪಾಲಿಸಿಗಳನ್ನ ತಗೋ ಬರ್ತಾ ಇದೆ, ಅಥವಾ E20 ಫ್ಯೂಯಲ್ಗಳನ್ನು ತಗೊಬರ್ತಾ ಇದೆ. ಅದೇ ರೀತಿ ಬಯೋಫ್ಯೂಯಲ್ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ, ಅಥವಾ ನಾನ್ ಫಾಸಿಲ್ ಬೇಸ್ಡ್ ಫ್ಯೂಯಲ್ಸ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದೀವಿ, ಅಥವಾ ಕಾರ್ಬನ್ ಸಿಂಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅಥವಾ ಇಂಗಾಲದ ಕೊಳ್ಳವನ್ನು ಕ್ರಿಯೇಟ್ ಮಾಡಿ. ಇದೆಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾ ಎಫರ್ಟ್ಸ್. ಓಕೆ, ಸೊ ಭಾರತದ ಸರ್ಕಾರ ಏನೇನು ಪ್ರಯತ್ನ ಮಾಡ್ತಾ ಇದೆ ಇದನ್ನೆಲ್ಲ ನಾವು ಕ್ಲೈಮೇಟ್ ಚೇಂಜಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಅದೇ ರೀತಿ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಅವರ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಫಾರ್ KAS, ದಟ್ ಈಸ್ ಪೊಲ್ಯೂಷನ್. ಹೌದಲ್ವಾ, ಅಥವಾ ಮಾಲಿನ್ಯ. ಓಕೆ, ಸೊ ಪೊಲ್ಯೂಷನ್ ಅಥವಾ ಮಾಲಿನ್ಯ. ಓಕೆ, ಸೊ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸ್ಟಡಿ ಮಾಡಬೇಕು ಸರ್? ಅಗೇನ್ ಇಲ್ಲೂ ಅಷ್ಟೇ, ಬೇಸಿಕ್ಸ್ ಆಫ್ ಪೊಲ್ಯೂಷನ್. ಓಕೆ, ಸೊ ಬೇಸಿಕ್ಸ್ ಆಫ್ ಪೊಲ್ಯೂಷನ್. ಬೇಸಿಕ್ಸ್ ಅಲ್ಲಿ ಏನೇನು ಓದ್ತೀರಾ? ಫಸ್ಟು ಕ್ಲಾಸಿಫಿಕೇಶನ್ ಆಫ್ ಪೊಲ್ಯೂಟೆಂಟ್ಸ್. ಓಕೆ, ಬೇರೆ ಬೇರೆ ರೀತಿಯ ಮಾಲಿನ್ಯಕಾರಕಗಳೇನು, ಯಾವ ಯಾವ ಆಧಾರದ ಮೇಲೆ ನಾವು ಮಾಲಿನ್ಯಕಾರಕಗಳನ್ನು ಕ್ಲಾಸಿಫೈ ಮಾಡ್ತೀವಿ. ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಪೊಲ್ಯೂಷನ್, ಯಾವ್ಯಾವುದು ಬೇರೆ ಬೇರೆ ಪೊಲ್ಯೂಷನ್ಸ್ಗಳು, ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ, ಅದೇ ರೀತಿ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯ, ಅದೇ ರೀತಿ ಸಾಯಿಲ್ ಪೊಲ್ಯೂಷನ್, ಅದೇ ರೀತಿ ನಾಯ್ಸ್ ಪೊಲ್ಯೂಷನ್ ಅಥವಾ ಶಬ್ದ ಮಾಲಿನ್ಯ ಅಂತ ಕೂಡ ಕರಿತೀವಿ. ಈವನ್ ಗ್ರೌಂಡ್ ವಾಟರ್ ಪೊಲ್ಯೂಷನ್, ಅದೇ ರೀತಿ ಓಷನ್ ಪೊಲ್ಯೂಷನ್ ಅಥವಾ ಸಾಗರಗಳ ಮಾಲಿನ್ಯ. ಇವೆಲ್ಲ ಬೇರೆ ಬೇರೆ ರೀತಿಯ ಪೊಲ್ಯೂಷನ್ಸ್ಗಳು ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿನ್ಯಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಅದೇ ರೀತಿ ವೆನ್ ಇಟ್ ಕಮ್ಸ್ ಟು ಎಫರ್ಟ್ಸ್ ರಿಲೇಟೆಡ್ ಟು ರಿಡಕ್ಷನ್ ಆಫ್ ಪೊಲ್ಯೂಷನ್ ಅಥವಾ ಮಾಲಿನ್ಯವನ್ನು ತಡೆಗಟ್ಟಲು ಏನೇನು ಪ್ರಯತ್ನಗಳಿದೆ, ಇಲ್ಲೂ ಅಷ್ಟೇ ಇಂಟರ್ನ್ಯಾಷನಲ್ ಎಫರ್ಟ್ಸ್ಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರೂ ಸಮಾವೇಶಗಳಿದೆಯಾ ಅಂತ ನಾವು ಸ್ಟಡಿ ಮಾಡಬೇಕು. ಅದೇ ರೀತಿ ನ್ಯಾಷನಲ್ ಎಫರ್ಟ್ಸ್, ಓಕೆ, ಅಥವಾ ಭಾರತ ಸರ್ಕಾರ ಏನಾದರೂ ಪ್ರಯತ್ನ ಮಾಡ್ತಾ ಇದೆಯಾ. ಫಾರ್ ಎಕ್ಸಾಂಪಲ್ ನಾವು ಏರ್ ಆ್ಯಕ್ಟ್ ಅಂತ ಇದೆ, ಅದೇ ರೀತಿ ವಾಟರ್ ಆ್ಯಕ್ಟ್ ಅಂತ ಇದೆ, ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ಗಳು ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ, ಸುಪ್ರೀಂ ಕೋರ್ಟ್ ಕೂಡ ಗೈಡ್ಲೈನ್ಸ್ ಸೆಟಪ್ ಮಾಡಿದೆ. ತಾಜ್ ಟ್ರಪೆಜಿಯಂ ಝೋನ್ ಬಗ್ಗೆ ಕೇಳಿರ್ತೀರಾ. ಅದೇ ರೀತಿ EV ಪಾಲಿಸಿಗಳನ್ನ ತಗೊಬರ್ತಾ ಇದೆ. ಎಮಿಷನ್ ಇಂಡಸ್ಟ್ರೀಸ್ ಮೇಲೆ ಎಮಿಷನ್ ನಾರ್ಮ್ಸ್ಗಳನ್ನು ಅಥವಾ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾ ಇದೆ. ಸೊ ಇದೆಲ್ಲ ಏನು ಅಂತ ಅಂದರೆ ನೀವು ಪೊಲ್ಯೂಷನ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಬೇಕಾಗಿರುವಂಥ ಮೇಜರ್ ಟಾಪಿಕ್ಸ್ಗಳು. ಓಕೆ, ಸೊ ಇದ್ರ ಜೊತೆಗೆ ನೀವು ಈವನ್ ಕರ್ನಾಟಕ ಸರ್ಕಾರ ಏನಾದರೂ ಎಫರ್ಟ್ಸ್ಗಳಾಗ್ತಾ ಇದ್ರೆ, ಓಕೆ, ಕರ್ನಾಟಕ ಸರ್ಕಾರದ ಪಾಲಿಸೀಸ್ಗಳೇನಾದರೂ ಇದ್ರೆ ಅದನ್ನು ಕೂಡ ನೀವು ಜೊತೆಲಿ ಓದಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮಿನೇಷನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್ ಯು ವಿಲ್ ಸ್ಟಡಿ ಇನ್ ದಿ ಪೊಲ್ಯೂಷನ್. ಅದಾದಮೇಲೆ ವಿ ಹ್ಯಾವ್ ಬಯೋಜಿಯೋಕೆಮಿಕಲ್ ಸೈಕಲ್ಸ್. ಓಕೆ, ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಥವಾ ಜೈವಿಕ ಭೂ ರಾಸಾಯನಿಕ ಚಕ್ರಗಳು. ಸೊ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಲ್ಲಿ ಏನೇನು ಸ್ಟಡಿ ಮಾಡ್ತೀರಾ? ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಕಲ್ಸ್, ಗೇಷಿಯಸ್ ಸೈಕಲ್ ಅಥವಾ ಅನಿಲಗಳ ಚಕ್ರಗಳು, ಮತ್ತೆ ಸೆಡಿಮೆಂಟ್ರಿ ಸೈಕಲ್ಸ್ ಅಂತ ಕೂಡ ಕರಿತೀವಿ. ಸೊ ಇವುಗಳ ಭಾಗವಾಗಿ ಯು ವಿಲ್ ಸ್ಟಡಿ ಇಂಗಾಲದ ಚಕ್ರ ಅಥವಾ ಕಾರ್ಬನ್ ಸೈಕಲ್ ಅಂತ ಅಂದರೆ ಏನೋ, ಅಥವಾ ಆಕ್ಸಿಜನ್ ಸೈಕಲ್ ಅಂತ ಅಂದರೆ ಏನೋ, ಅದೇ ರೀತಿ ನೈಟ್ರೋಜನ್ ಸೈಕಲ್ ಅಂತ ಅಂದ್ರೆ ಏನೋ, ಫಾಸ್ಫರಸ್ ಸೈಕಲ್ಲು. ಓಕೆ, ಸೊ ಇವುಗಳನ್ನೆಲ್ಲ ನಾವು ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಗೊತ್ತಾಯ್ತಾ? ಸೊ ದೀಸ್ ಅಬೌಟ್ ವಾಟ್ ಟು ಸ್ಟಡಿ ಇನ್ ದಿ ಬಯೋಜಿಯೋಕೆಮಿಕಲ್ ಸೈಕಲ್ಸ್. ಅದೇ ರೀತಿ ಯು ಕ್ಯಾನ್ ಆಲ್ಸೋ ಸ್ಟಡಿ ಅಬೌಟ್ ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮೀಕರಣ ಅಂತ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಈ ಮರುಭೂಮೀಕರಣದಲ್ಲಿ ಏನು ಸ್ಟಡಿ ಮಾಡ್ತೀರಾ? ವಾಟ್ ಆರ್ ದಿ ರೀಸನ್ಸ್ ಫಾರ್ ಲ್ಯಾಂಡ್ ಡಿಗ್ರೇಡೇಷನ್ ಅಂಡ್ ಡೆಸರ್ಟಿಫಿಕೇಶನ್. ಅದೇ ರೀತಿ ಹೌ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಏನೇನು ಎಫರ್ಟ್ಸ್ ಆಗ್ತಾ ಇದೆ. ನಮಗೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್ ಅಂತ ಕೂಡ ಒಂದು ಸಮಾವೇಶ ಇದೆ, ಹೌದಲ್ವಾ? ಅಂತಾರಾಷ್ಟ್ರೀಯ ಸಮಾವೇಶ ಇದೆ, UNCCD. ಓಕೆ, ಸೊ ಅದೇ ರೀತಿ ನ್ಯಾಷನಲ್ ಎಫರ್ಟ್ಸು, ಭಾರತ ಸರ್ಕಾರ ಏನು ಎಫರ್ಟ್ಸ್ ಆಗ್ತಾ ಇದೆ ಇದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ. ಅದೇ ರೀತಿ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಟು ಸ್ಟಡಿ ಫಾರ್ ದಿ KAS ಮೇನ್ಸ್ ವಿತ್ ರೆಸ್ಪೆಕ್ಟ್ ಟು ರಿನ್ಯೂವಬಲ್ ಎನರ್ಜಿ. ಓಕೆ, ನವೀಕರಿಸಬಹುದಾದ ಇಂಧನಗಳು, ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗಳ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಸೊ ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ?
ಎಂಥ ಒಂದು ಎನರ್ಜಿನ ನಾವು ರಿನ್ಯೂಬಲ್ ಎನರ್ಜಿ ಅಂತ ಕರಿತೀವಿ? ಎನರ್ಜಿ ವಿಚ್ ಈಸ್ ಎಕೋ ಫ್ರೆಂಡ್ಲಿ ಅಂಡ್ ಎನರ್ಜಿ ವಿಚ್ ಈಸ್ ರೀಯೂಸಬಲ್. ಓಕೆ, ಎನರ್ಜಿ ವಿಚ್ ಈಸ್ ಅಬ್ಟೈನ್ಡ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕವಾಗಿ ಪಡೆದ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಇಂಧನದ ಮೂಲಗಳನ್ನು ನಾವು ರಿನ್ಯೂಯಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನಗಳು ಅಂತ ಕರಿತೀವಿ. ಹಂಗಿದ್ರೆ ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ ಸಚ್ ರಿನ್ಯೂಯಬಲ್ ಎನರ್ಜಿ? ನೀವು ಪವನ ಶಕ್ತಿ ಅಥವಾ ವಿಂಡ್ ಎನರ್ಜಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಜಲ ವಿದ್ಯುತ್ ಶಕ್ತಿ, ಅದೇ ರೀತಿ ಸೋಲಾರ್ ಎನರ್ಜಿ ಸೌರಶಕ್ತಿ, ಜಿಯೋಥರ್ಮಲ್ ಎನರ್ಜಿ ಅಥವಾ ಭೂಗರ್ಭದ ಶಕ್ತಿ ಅಥವಾ ಭೂಗರ್ಭದ ಶಾಖದ ಶಕ್ತಿ. ಸೊ ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಭಾಗವಾಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಅನದರ್ ಇಂಪಾರ್ಟೆಂಟ್ ಥಿಂಗ್, ಯು ಹ್ಯಾವ್ ಟು ಆಲ್ಸೋ ಸ್ಟಡಿ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು? ಸುಸ್ಥಿರಾಭಿವೃದ್ಧಿ. ಯಾವ ರೀತಿ ನಾವು ವಿತೌಟ್ ಕಾಂಪ್ರಮೈಸಿಂಗ್ ದಿ ನೀಡ್ಸ್ ಆಫ್ ಪ್ರೆಸೆಂಟ್ ಜನರೇಷನ್ ವಿ ವಿಲ್ ಆಲ್ಸೋ ಕನ್ಸರ್ವ್ ದಿ ರಿಸೋರ್ಸಸ್ ಫಾರ್ ಫ್ಯೂಚರ್ ಜನರೇಷನ್ಸ್ ಅಲ್ವಾ? ಸೊ ಸುಸ್ಥಿರಾಭಿವೃದ್ಧಿ ಗುರಿಗಳು ಅಂತ ಅಂದ್ರೇನು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು. ಓಕೆ, ಸೊ ಯಾವ ರೀತಿ ಆರಿಜಿನ್ ಆಯಿತು ಅಥವಾ ಅದಕ್ಕೆ ಮುಂಚೆ ಇದ್ದಂಥ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗೂ ಸುಸ್ಥಿರಾಭಿವೃದ್ಧಿ ಗುರಿಗಳಿಗೂ ಏನು ಡಿಫ್ರೆನ್ಸು, ಇದನ್ನೆಲ್ಲ ನಾವು ಎನ್ವಿರಾನ್ಮೆಂಟ್ನ ಭಾಗವಾಗಿ, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಭಾಗವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಮೋಸ್ಟ್ ಎಂಟೈರ್ಲಿ ಅಬೌಟ್ ವಾಟ್ ಯು ಶುಡ್ ಬಿ ಫೋಕಸಿಂಗ್ ಆನ್ ಫಾರ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸ್ಟ್ರಾಟಜಿ ಫಾರ್ KS Prelims. ಇದರ ಜೊತೆಗೆ ಎನ್ವಿರಾನ್ಮೆಂಟಲ್ಲಿ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂತ ಅಂದರೆ ಕರೆಂಟ್ ಅಫೇರ್ಸ್. ಓಕೆ, ಸೊ ಕರೆಂಟ್ ಅಫೇರ್ಸ್, ಸೊ ಪ್ರಚಲಿತ ವಿದ್ಯಮಾನಗಳು ಕೂಡ ತುಂಬ ಬರ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್. ಓಕೆ, ಸೊ ಪ್ರಚಲಿತ ವಿದ್ಯಮಾನಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಟರ್ನ್ಯಾಷನಲ್ ಮೀಟಿಂಗ್ಗಳಾಗಿರುತ್ತೆ, ಇತ್ತೀಚೆಗೆ ಯಾವುದೋ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡೆದಿರುತ್ತೆ, ಅಥವಾ ಯಾವುದೋ ಒಂದು ಬಯೋಡೈವರ್ಸಿಟಿ ಅಪ್ರೂವಲ್ ಮಾಡಿರ್ತಾರೆ, ಅಥವಾ ಬಯೋಡೈವರ್ಸಿಟಿ ರಿಲೇಟೆಡ್ ರಿಸರ್ಚ್ ಬಂದಿರುತ್ತೆ, ಯಾವುದೋ ಒಂದು ಫೈಂಡಿಂಗ್ ಆಗಿರುತ್ತೆ, ಅಥವಾ ಏನೋ ಒಂದು ಸ್ಪೀಷೀಸ್ಗಳನ್ನು ಕಂಡುಹಿಡಿದಿರ್ತಾರೆ, ಅಥವಾ ಪಾಲಿಸೀಸ್ಗಳಲ್ಲಿ ಚೇಂಜ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅದೇ ರೀತಿ ಕ್ಲೈಮೇಟ್ ಚೇಂಜ್ನ ತಡೆಗಟ್ಟೋದಕ್ಕೆ ಸರ್ಕಾರ ಯಾವುದೋ ಒಂದು ಹೊಸ ಇನಿಷಿಯೇಟಿವ್ನ ತಗೊಬಂದಿರುತ್ತೆ. ಓಕೆ, ಸೊ ಅದೇ ರೀತಿ ಪೊಲ್ಯೂಷನ್ನ ಕರ್ಟೈಲ್ ಮಾಡೋದಕ್ಕೆ ಗವರ್ನಮೆಂಟ್ ಪಾಲಿಸೀಸ್ಗಳನ್ನು ತಗೊಬಂದಿರ್ತಾರೆ. ಓಕೆ, ಸೊ ಯಾವುದೋ ಒಂದು ಎನ್ವಿರಾನ್ಮೆಂಟ್ ಮಾನಿಟರ್ ಮಾಡೋದಕ್ಕೆ ಇವನ್ ಯಾವುದೋ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿರ್ಬೋದು. ಈ ರೀತಿ ತುಂಬ ಹಲವಾರು ಕರೆಂಟ್ ಅಫೇರ್ಸು ನಿಮಗೆ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದರೆ ಕರೆಂಟ್ ಅಫೇರ್ಸು ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಸಮ್ಟೈಮ್ಸ್ ಯಾವುದೋ ಒಂದು ನ್ಯೂ ಸ್ಪೀಷೀಸ್ನ ಐಡೆಂಟಿಫೈ ಮಾಡಿರ್ತಾರೆ, ಅಥವಾ ರೆಡ್ ಡೇಟಾ ಬುಕ್ಕಲ್ಲಿ ಏನೋ ಒಂದು ಚೇಂಜಸ್ ಆಗಿರುತ್ತೆ, ಅಥವಾ ಸ್ಪೀಷೀಸ್ಗಳದ್ದು ಕ್ಯಾಟಗರಿ ಅಪ್ಗ್ರೇಡ್ ಅಥವಾ ಡೌನ್ಗ್ರೇಡ್ ಆಗಿರುತ್ತೆ. ಸೊ ಅದೇ ರೀತಿ ಭಾರತದಿಂದ ಯಾವುದಾದ್ರೂ ಒಂದು ಹೊಸ ಪ್ರಭೇದಗಳನ್ನು ಸೈಟ್ಸ್ ಪಟ್ಟಿಗೆ ಸೇರಿಸಿರ್ತಾರೆ, ಅಥವಾ ಭಾರತದಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ರಿಲೇಟೆಡ್ ಅಥವಾ ಬಯೋಡೈವರ್ಸಿಟಿ ರಿಲೇಟೆಡ್ ಏನೋ ಒಂದು ಪಾಲಿಸಿಗಳನ್ನ ತಗೊಬಂದಿರ್ತಾರೆ. ಈ ರೀತಿ ಹಲವಾರು ರೀತಿಯ ಕರೆಂಟ್ ಅಫೇರ್ಸು ಕೂಡ ನಮಗೆ ಎನ್ವಿರಾನ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಭಾಗ ಆಗುತ್ತೆ. So with this, I'm concluding this strategy for the environment and ecology for KS Prelims. You should not neglect environment subject for KS Prelims, because this will definitely give a very good edge. ನಿಮಗೆ ಬೇರೆ ಸಬ್ಜೆಕ್ಟಲ್ಲಿ ಸ್ವಲ್ಪ ಮಾರ್ಕ್ಸ್ ಕಾಂಪ್ರಮೈಸ್ ಆದರೂ ಕೂಡ ಇಲ್ಲಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡುವಂಥ ಅವಕಾಶ ಸಿಗುತ್ತೆ. Okay, so for that I am repeating, okay, environment is a very important subject for KS Prelims. If we just quickly recall what we have studied athwa what we have discussed about environment. So I started with where environment comes in our KS Prelims syllabus ಅನ್ನೋದ್ರಿಂದ ನಾವು ಶುರು ಮಾಡಿದ್ವಿ. ಸೊ KS Prelims ಅಲ್ಲಿ 2 ಪೇಪರ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಪೇಪರ್ 1, ಪೇಪರ್ 2. ಪೇಪರ್ 1 ಅಲ್ಲಿ ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ವಾ. ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳು ಮತ್ತು ಹ್ಯುಮ್ಯಾನಿಟೀಸ್ ಇರುತ್ತೆ. ಪೇಪರ್ 2 ಅಲ್ಲಿ ನಮಗೆ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಇದರ ಭಾಗವಾಗಿ ನಮಗೆ KS Prelims ಅಲ್ಲಿ ಎನ್ವಿರಾನ್ಮೆಂಟ್ ಬರುತ್ತೆ ಅಲ್ವಾ. ಅದೇ ರೀತಿ ಮೇನ್ಸಲ್ಲಿ ಒಂದು ಎಸ್ ಎ ಪೇಪರು, 4 GS ಪೇಪರ್ ಇದೆ. GS 3 ಅಲ್ಲಿ ಒಂದು ಭಾಗವಾಗಿ ನಮಗೆ ಎನ್ವಿರಾನ್ಮೆಂಟು KS ಅಲ್ಲಿ ಬರುತ್ತೆ, ಹೌದಲ್ವಾ. ಸೊ ಸಿಲೆಬಸ್ ನಾನು ಹೇಳಿದೆ, ಮೇಜರ್ ಹೆಡ್ಡಿಂಗ್ಸ್ ಆಫ್ ಸಿಲೆಬಸ್, ಬೇಸಿಕ್ಸ್ ಆಫ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟು, ಎಕೋ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಏನೇನೆಲ್ಲ ನೀವು ಸ್ಟಡಿ ಮಾಡಬೇಕು ಅನ್ನೋದನ್ನ ನಾನು ಹೇಳಿದೆ. ಅದೇ ರೀತಿ ಫುಡ್ ಚೈನ್ ಅಂತ ಅಂದ್ರೇನೋ, ಫುಡ್ ವೆಬ್ ಅಂದ್ರೇನೋ, ಸೊ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತೆ ಬೇಸಿಕ್ಸ್ ಆಫ್ ಬಯೋಡೈವರ್ಸಿಟಿ, ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಎಫರ್ಟ್ಸ್ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ,
ಅದೇ ರೀತಿ ಫಾರೆಸ್ಟ್ ಕನ್ಸರ್ವೇಷನ್ ಸಂಬಂಧವಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಕ್ಲೈಮೇಟ್ ಚೇಂಜ್ ಅಗೇನ್ ವೆರಿ ಇಂಪಾರ್ಟೆಂಟ್, ಅಥವಾ ವೆಯ್ಟ್ ತುಂಬ ಮಾರ್ಕ್ಸ್ ವೆಯ್ಟೇಜ್ ಕ್ಯಾರಿ ಮಾಡುವಂಥ ಒಂದು ಟಾಪಿಕ್ಕು. ಅದೇ ರೀತಿ ವಿ ಹ್ಯಾವ್ ಪೊಲ್ಯೂಷನ್ ಚಾಪ್ಟರ್ ದಟ್ ಯು ಶುಡ್ ಸ್ಟಡಿ, ಡಿಫ್ರೆಂಟ್ ಎಫರ್ಟ್ಸ್ ರಿಲೇಟೆಡ್ ಟು ಕರ್ಟೈಲಿಂಗ್ ದಿ ಪೊಲ್ಯೂಷನ್, ಬಯೋಜಿಯೋ ಕೆಮಿಕಲ್ ಸೈಕಲ್ಸ್, ಅದೇ ರೀತಿ ಡೆಸರ್ಟಿಫಿಕೇಶನ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ರೀತಿ ತುಂಬ ಇಂಪಾರ್ಟೆಂಟ್ ಇರುವಂಥ ಚಾಪ್ಟರ್ಸ್ಗಳು. ಎವ್ರಿಥಿಂಗ್ ಐ ಡಿಸ್ಕಸ್ಡ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಮ್ಯಾನರ್. ಈವನ್ ನಮ್ಮ ಕ್ಲಾಸ್ಗಳಲ್ಲೂ ಕೂಡ ಇದನ್ನು ತುಂಬ ಡೀಟೇಲ್ಡ್ ಆಗಿ ನಿಮಗೆ ಎಕ್ಸಾಮ್ಸಲ್ಲಿ ಒಂದು ಕ್ವಶನು ಮಿಸ್ ಆಗದೇ ರೀತಿ, ಅಥವಾ ನಿಮ್ಮಿಂದ ಯಾವುದೂ ತಪ್ಪಾಗದೇ ಇರೋ ರೀತಿ ನಾನು ಕಲಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಸ್ಟೇಯಿಂಗ್ ಟಿಲ್ ನೌ. ಆಲ್ ದ ಬೆಸ್ಟ್ ಎವ್ರಿ ಒನ್. ಕೀಪ್ ಪ್ರಿಪೇರಿಂಗ್ ಫಾರ್ KS examinations. All the best.